ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ಅಲ್ಲಿ ಗಿಲ್ಲಿ ವರ್ಸಸ್ ಧ್ರುವಂತ್ ಅಗೇನ್ ಇದರಲ್ಲೂ ಕೂಡ ನಡೀತಾ ಇರುವಂತದ್ದು. ಅಂಡ್ ಜೊತೆಗೆ ಕಾವ್ಯ ಕೂಡ ಸೇರ್ಕೊಂಡಿದ್ದಾರೆ. ಆಕ್ಚುಲಿ ಕಾವ್ಯ ಸೇರ್ಕೊಂಡಿರುವಂತದ್ದಲ್ಲ. ಸೊ ಇಲ್ಲಿ ರಿಷಾ ಮತ್ತೆ ನಮ್ಮ ಧ್ರುವಂತ್ ಸೇರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಉತ್ತಮ ಅಂಡ್ ಕಳಪೆ ಬಗ್ಗೆ ನಡೀತಾ ಇದೆ. ಅಂಡ್ ಒಂದು ಇವಾಗಲೇ ಹೇಳ್ಬಿಡ್ತೀನಿ, ಕ್ಯಾಪ್ಟನ್ ಆಗಿ ನಮ್ಮ ಮಾಳು ಅವರು ಆಯ್ಕೆ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು ಮಾಳು ಅವ್ರ ಬಗ್ಗೆ. ಬಿಕಾಸ್ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೇಟ್ಗಳು ಸ್ಟಾರ್ಟ್ ಆಗಿದೆ ಮಾಳು ಬಗ್ಗೆ. ಸೊ ಹಾಗೆ ಹೀಗೆ, ಸೊ ಉತ್ತರ ಕರ್ನಾಟಕ ಜೈ ಅಂದ, ಹಾಗಂದ ಹೀಗಂದ ಅನ್ನೋಂಥದ್ದು. ಆ್ಯಂಡ್ ಓಕೆ, ಒಬ್ಬೊಬ್ರಿಗೆ ಒಂದು ಟೈಮ್ ಅಂತ ಬರುತ್ತೆ. ಸೊ ಅವ್ರವ್ರು ಅವಾಗ ಎದ್ದೇಳ್ತಾರೆ. ಬಟ್ ಇವಾಗ ಮಾಳು ಎದ್ದಿದ್ದಾನೆ ಅಂತಲೇ ಹೇಳ್ಬೋದು. ಅಲ್ಲಿ ನೋಡ್ತಾ ಇದ್ರೆ ನೀವು ಪ್ರೋಮೋದಲ್ಲಿ ನೋಡಿರ್ತೀರ ಅನ್ಕೊಂತೀನಿ. ಸೊ ಅಲ್ಲಿ ಕಿತ್ತಾಟ ನಡೀತಾ ಇದೆ. ಸೊ ಮಾಳು ಅಲ್ಲಿ ಎಲ್ರಿಗೂ ಕೂಡ ಸೈಲೆಂಟ್ ಆಗಿರಿ. ಆಮೇಲೆ ಕಳಪೆ ಅನ್ನೋಂಥ ಒಂದು ಇದನ್ನ ಬೇರೆ ತಗೊಂಡಿದ್ದಾರೆ ಕೈನಲ್ಲಿ. ಸೊ ಅದರಲ್ಲಿ ಗೊತ್ತಾಗುತ್ತೆ. ಸೊ ಮಾಳು ಈ ವಾರದ ಒಂದು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಅಗೇನ್ ಖಂಡಿತವಾಗ್ಲೂ ಟಾರ್ಗೆಟ್ ಅಂತ ಹೊರಗಡೆಯಿಂದ ಬಂದೇ ಬರುತ್ತೆ. ಯಾಕಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ, ಯಾರು ಕೂಡ ಎದ್ದಿರಲಿಲ್ಲ. ಬಟ್ ಇವಾಗ ಸ್ವಲ್ಪ ಎದ್ದಿರೋದ್ರಿಂದ ಅವನ ಬಗ್ಗೆ ಸ್ವಲ್ಪ ನೆಗೆಟಿವ್ ಎಲ್ಲ ಹೊರಗಡೆ ಹೋಗ್ತಾನೆ ಇದೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಪ್ರೋಮೋ ಬಗ್ಗೆ ಮಾತಾಡೋಣ. ಆ್ಯಂಡ್ ಪ್ರೋಮೋದಲ್ಲಿ ನೋಡಿದಿರಾ, ಸೊ ಅಲ್ಲಿ ಉತ್ತಮ ಮತ್ತು ಕಳಪೆ ನಡೀತಾ ಇದೆ. ಆ್ಯಂಡ್ ಕಳಪೆ ಅಂತ ಅಲ್ಲಿ ಧ್ರುವಂತ್ ಆ್ಯಂಡ್ ರಿಷಾ ಕೊಟ್ಟಿರುವಂಥದ್ದು ಗಿಲ್ಲಿಗೆ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ರಿಷಾ ಹೇಳುವಂಥದ್ದು ಏನು ಅಂತಂದರೆ, ಯಾವಾಗ ನೋಡಿದ್ರು ಬರೀ ಕಾವು 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 ಅಂತ ಅಂದ್ಬಿಟ್ರೆ ಏನಾದರೂ ಹೇಳ್ತೀಯ ನೀನು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದು ಹೊಸದೇನಲ್ಲ ರಿಷಾ ಕಡೆಯಿಂದ. ಬಿಕಾಸ್ ಇದೇ ಒಂದು 15 ದಿನ ಅಂತ ಅನಿಸುತ್ತೆ. ಸೊ ಕೆಲವು ದಿವಸಗಳ ಹಿಂದೆ ಅಲ್ಲಿ ಬೆಡ್ರೂಮಲ್ಲೂ ಕೂಡ ಅಷ್ಟೇ. ಸೊ ಅವ್ರು ಕಾವ್ಯ ಮತ್ತು ಚಂದ್ರಪ್ರಭಾ ಗಿಲ್ಲಿ ಡಿಸ್ಕಷನ್ ಮಾಡೋ ಟೈಮಲ್ಲಿ ಸೊ ಸುಮ್ಮನೆ ಆ ಒಂದು ಇದರಲ್ಲಿ ಎಂಟರ್ ಆಗ್ತಾರೆ. ನೀನು ಕಾವ್ಯ ಬಕೆಟ್ ಹಿಡಿತೀಯ ಹಾಗೆ ಹೀಗೆ ಅಂತ ಅನ್ನೆಸೆಸರಿಯಾಗಿ ಅವ್ರದ್ದೇನೋ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಅದ್ರ ಮಧ್ಯೆ ಇವ್ರು ಹೋಗಿ ತೂರಿಸ್ಕೊಂಡು ಸೊ ಕಿತಾಪತಿ ಮಾಡ್ತಾರೆ, ಮುಗಿಸ್ಕೊತಾರೆ, ತಿರ್ಗಾ ಒಂದಾಗ್ತಾರೆ, ಮತ್ತೆ ತಿರ್ಗಾ ಬರ್ತಾರೆ. ಪ್ರತಿ ಟೈಮಲ್ಲೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಬಟ್ ಈ ಟೈಮಲ್ಲಿ ಏನು ಮಾಡಿದ್ದಾರೆ, ಸ್ವಲ್ಪ ಚೇಂಜಸ್ ತಗೊಂಡಿದ್ದಾರೆ. ಸೊ ನಾರ್ಮಲ್ ಆಗಿ ಮಾಡ್ತಾ ಇದ್ರು. ಬಟ್ ಇಲ್ಲಿ ಕಳಪೆ ಉತ್ತಮದಲ್ಲೇ ತಗೊಂಡಿದ್ದಾರೆ. ಸೊ ಕಳಪೆ ಕೊಟ್ಟು ರಿಷಾ ಅವರು ಹೇಳ್ತಿದ್ದಾರೆ ಯಾವಾಗ ನೋಡಿದ್ರು ಕಾವು ಕಾವು ಅಂತಿದ್ದಾರೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಧ್ರುವಂತದ ಬೆಳಿಗ್ಗೆ ಏನೋ ಒಂದು ಕೊಟ್ಟಿದ್ನಲ್ಲ ಗಿಲ್ಲಿ, ಸ್ವಲ್ಪ ಉಗಿದ್ನಲ್ಲ ಬೆಳಿಗ್ಗೆ ಆ ಒಂದು ಏನದು ಮಲ್ಲಮ್ಮನ ವಿಚಾರ ಅದೆಲ್ಲ ನಿನ್ನೆ ಆಗಿರುವಂಥ ಎಪಿಸೋಡಿಂದ ಬೆಳಿಗ್ಗೆನೂ ಕೂಡ ಅಷ್ಟೇ. ಸೊ ಅಲ್ಲಿ ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಬರೀ ಈ ಕಂಡ ಮಾಡುವಂಥದ್ದು ಆ ರೀತಿಯಲ್ಲಿ ಮಾಡ್ತಾನೆ ಅಂತ ಧ್ರುವಂತ್ ಹೇಳಿದ್ದಾದ್ಮೇಲೆ ಸೊ ಅಲ್ಲಿ ಬೆಳಿಗ್ಗೆ ಪ್ರೋಮೋದಲ್ಲಿ ಕಿತ್ತಾಟ ಆಗಿತ್ತು. ಅದೆಲ್ಲ ಆಗಿದ್ದಾದ್ಮೇಲೆ ಕಳಪೆ ಉತ್ತಮದಲ್ಲಿ ಕೂಡ ಅವನ ಹೆಸರು ತಗೊಂಡಿರುವಂಥದ್ದು. ಅಂದರೆ ಅವ್ರ ಬಗ್ಗೆ ಮತ್ತು ಅವರ ಕಾವು ಬಗ್ಗೆ ಬಿಟ್ಟರೆ ಎಲ್ಲರನ್ನು ಕೂಡ ತಮಾಷೆ ಮಾಡಿಕೊಂಡು ಅಂತ. ಅಂದರೆ ಅವರು ಮತ್ತು ಅವ್ರ ಕಾವು ಅಂದರೆ ಏನು, ಅವರು ಅನ್ನೋದು ಏನು ಸಂಬಂಧ ಸೂಚಿಸುತ್ತೆ ಇದು? ಸೊ ಒಂದು ರೀತಿಯಲ್ಲಿ ಇವರು ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ, ಫಸ್ಟು ಅಶ್ವಿನಿ ಅಂದರೆ ಟ್ರೈ ಮಾಡಿದ್ರು, ಜಾನ್ವಿ ಟ್ರೈ ಮಾಡಿದ್ರು, ಸೊ ರಿಷಾ ಟ್ರೈ ಮಾಡಿದ್ಲು, ಇವಾಗ ಧ್ರುವಂತ್ ಏನು ಹೇಳಿ ಗಿಲ್ಲಿನ ಬಗ್ಗಿಸ್ಬೇಕು ಅಂತ ಅವ್ನು ಯಾರಿಗೂ ಕೂಡ ಬಗ್ಗಿಲ್ಲ. ಸೊ ಇವಾಗ ಧ್ರುವಂತ್ ಬಂದವನೇ ಆ ಕಾವ್ಯ ಕಡೆಯಿಂದ ಅಟ್ಲೀಸ್ಟ್ ಬಗ್ಗಿಸ್ಬೇಕು ಅನ್ನೋ ರೀತಿಯಲ್ಲಿ. ಇದು ಒಂಥರ ಸ್ಟ್ರೇಟಾಗಿ ನೇರವಾಗಿ ಮಾತಾಡೋದ್ರ ಬದಲು ಸೊ ಹಿಂದೆ ಬಂದು ಹೊಡೆಯೋದು ಅಂತಾರಲ್ಲ, ಸೊ ಹಂಗೆ ಮಾಡ್ತಿರೋವಂಥದ್ದು ಧ್ರುವಂತು. ಸೊ ಸಖತ್ ತಲೆ ಓಡಿಸಿದ್ದಾನೆ. ನಾನು ಅಂದ್ಕೊಂಡಿದ್ದೆ ಯಾಕೆ ಎಲ್ಲರೂ ಕೂಡ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾರೆ, ಅವರ ವೀಕ್ನೆಸ್ ಇರುವಂಥದ್ದು ಕಾವು. ಸೊ ಕಾವುನ ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂದ್ಕೊಂಡಿದ್ದೆ. ಅಗೇನ್ ಅದೇ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ಕಾವ್ಯನ ಗಿಲ್ಲಿ ಜೊತೆಗೆ ಸೇರಿಸ್ಕೊಂಡು ಒಂದು ವೀಕ್ ಪಾಯಿಂಟ್ ಹಿಡ್ಕೊಂಡು ಹೊಡಿಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸ್ಟ್ರಾಟಜಿ ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಗೊತ್ತಿಲ್ಲ. ಬಟ್ ಗಿಲ್ಲಿ ಅಂತೂ ಸುಮ್ಮನೆ ಕೂರೋ ಮಗನೇ ಅಲ್ಲ. ಅವನು ಹೇಳ್ತಿದ್ದಾನಲ್ಲಿ ಕಳಪೆ ಕೊಟ್ಟಿರುವಂಥದ್ದು ನನ್ನ ಬಗ್ಗೆ ಮಾತಾಡೋ ನೀನು ಬೇರೆಯವ್ರ ಬಗ್ಗೆ ನೀನು ಯಾರು ಮಾತಾಡೋಕ್ಕೆ ಅನ್ನೋ ರೀತಿಯಲ್ಲಿ. ಅಲ್ಲಿ ಕಾವ್ಯ ಹೇಳುವಂಥದ್ದು ಏನು ಅಂತಂದ್ರೆ, ಇವ್ರು ಕಾವ್ಯ ಅನ್ನೋಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಮ್ಮ ಬಗ್ಗೆ ಇದ್ರೆ ನಮ್ಮ ಬಗ್ಗೆ ಮಾತಾಡಿ, ಅವ್ನ ಬಗ್ಗೆ ಇದ್ರೆ ಅವ್ನ ಬಗ್ಗೆ ಮಾತಾಡಿ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಇದು ನನ್ನ ಅಭಿಪ್ರಾಯ ಅಂತ ಧ್ರುವಂತ್ ಹೇಳುವಂಥದ್ದು. ಅಂಡ್ ಅಲ್ಲಿ ಕಾವ್ಯ ಹೇಳುವಂಥದ್ದು ಸೊ ನಿಮ್ಮ ಅಭಿಪ್ರಾಯ ಅಂತ ಹೇಳಿ, ಸೊ ಇನ್ನೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ಏನು ಬೇಕಾದ್ರೂ ಮಾತಾಡುವಂಥದ್ದು ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಗಿಲ್ಲಿ ಹೇಳುವಂಥದ್ದು ಸೊ ನನ್ನ ಹೆಸರು ಪಕ್ಕ ಬೇರೆಯವ್ರ ಹೆಸರು ಏನಕ್ಕೆ ಸೇರಿಸ್ತಿದ್ದೀರಾ ಅನ್ನೋ ರೀತಿಯಲ್ಲಿ, ಸೇರಿಸಿ ಹೇಳ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಗಿಲ್ಲಿ ಕೇಳುವಂಥದ್ದು. ಆ್ಯಂಡ್ ಇವ್ರದ್ದು ಏನು ಗೊತ್ತಾ, ಫೈನಲ್ ಆಗಿ ಹೇಳುವಂಥದ್ದು ಒಂದೇನೆ, ಏನಂದರೆ ಗಿಲ್ಲಿಗೆ ನೇರವಾಗಿ ಹೊಡೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಈ ರೂಟ್ನ ಯೂಸ್ ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಕಳಪೆ ಉತ್ತಮ ಅಂತ ಬಂದಾಗ ಖಂಡಿತವಾಗ್ಲೂ ಇದನ್ನು ತೊಗೊತಿದ್ದಾರೆ. ಆ್ಯಂಡ್ ಇನ್ನು ಮುಂದೆ ಕೆಲವರೆಲ್ಲ ಇದನ್ನು ತೊಗೊತಾರೆ. ಒಂದು ನಾಮಿನೇಷನ್ ಟೈಮಲ್ಲಿ ಇನ್ನೊಂದು ಕಳಪೆ ಉತ್ತಮ ಅಂತ ಬಂದಾಗ ಈ ಕಾಮಿಡಿನ ಒಂದು ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಕಂಡ ಮಾಡ್ತಿದ್ದಾನೆ, ಆಡ್ಕೊತಿದ್ದಾನೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡೇ ಸೊ ಅವ್ನಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ. ಬಟ್ ಕಷ್ಟ ಇದೆ ಅವಳನ್ನ ಟಾರ್ಗೆಟ್ ಮಾಡುವಂಥದ್ದು. ಬಿಕಾಸ್ ಅವ್ನು ಯಾವುದಕ್ಕೂ ಬಗ್ದವನಲ್ಲ. ಬಟ್ ಇವಾಗ ಅವ್ನು ಭಕ್ತನ ಅನ್ನುವಂಥದ್ದು ಮುಖ್ಯ. ಬಟ್ ಒಂದು ವೀಕ್ನೆಸ್ ಅಂತೂ ಕಂಡುಹಿಡಿದಿದ್ದಾರೆ ಇವಾಗ. ಸೊ ಗಿಲ್ಲಿ ನೋಡಬೇಕು ಅಂತಂದರೆ ಕಾವ್ಯನ ಮುಂದೆ ಇಟ್ಕೊಂಡು ಬರಲೇಬೇಕು ಅನ್ನೋ ರೇಂಜಿಗೆ ಮಾಡ್ತಿದ್ದಾರೆ. ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬಟ್ ವೀಕೆಂಡಲ್ಲಿ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ, ಕಾವ್ಯ ಮತ್ತು ಗಿಲ್ಲಿದು, ಅಥವಾ ಗಿಲ್ಲಿದು ಈ ಕಾಮಿಡಿ ಮಾಡೋವಂಥದ್ದು, ಅಥವಾ ಬೇರೆಯವ್ರಿಗೆ ನೋವಾಗ್ತಿದೆ ಅನ್ನೋಂಥದ್ರ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋದು ನೋಡಬೇಕು. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಇವ್ರ ಗ್ಯಾಂಗ್ ಇದೆಯಲ್ಲ, ಅಶ್ವಿನಿ ಗ್ಯಾಂಗು, ಮತ್ತು ಈ ಧ್ರುವಂತ್ ಬೇರೆ ಸೇರ್ಕೊಂಡವನೆ, ರಿಷಾ ಬೇರೆ ಸೇರ್ಕೊಂಡವಳೆ, ರಾಶಿಕಾ ಬೇರೆ ಇದ್ದಾಳೆ. ಇವ್ರ ಪಡಿ ಇವ್ರು ಆಡಕ್ಕೆ ಏನು ಪ್ರಾಬ್ಲಮ್ಮು ಅಂತ ಗಿಲ್ಲಿ ಕಾವ್ಯ ಹಿಂದೆ ಏನಕ್ಕೆ ಬಿದ್ದೋರು ಅರ್ಥ ಆಗ್ತಿಲ್ಲ ನನಗೆ. ಆ ರಿಷಾ ಮತ್ತು ರಾಶಿಕಾ ಯಾವಾಗ ನೋಡಿದ್ರು ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ. ಅವ್ರು ಹೆಂಗಾದ್ರೂ ಮಾಡಿ ಅವ್ರನ್ನ ಮುರಿಬೇಕು ಬಾಂಡ್ ಅಂತ. ಅವ್ರ ಪಾಡಿಗೆ ಅವ್ರು ಏನೋ ಆಡ್ಕೊತಿದ್ದಾರೆ, ನಿಮ್ಮ ಪಾಡಿಗೆ ನೀವು ಆಡಿಯಲ್ಲ. ಸೊ ನಿಮ್ದೊಂದು ಟ್ರೀ ಮಾಡ್ಕೊಂಡಿದ್ದೀರಿ, ನಿಮ್ಮ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರಾ? ಚಾನ್ಸ್ ಇಲ್ಲ. ಅವ್ರವ್ರ ಗೇಮ್ ಆಡ್ಕೊಂಡು ಹೋಗ್ತಿದ್ದಾರೆ. ಸೊ ನಿಮ್ಮದನ್ನ ನೀವು ಮಾಡ್ಕೊಂಡು ಹೋಗಿ, ಒಂದು ನಿಮ್ಮ ಪರವಾಗಿ ನಿಮ್ಮ ಗಾಡಿ ದಾರಿ ನೀವು ಹೋಗಿ, ಅವ್ರ ದಾರಿಲಿ ಅವ್ರು ಹೋಗ್ತಾರೆ.
ನೀವು ಯಾಕೆ ಅವ್ರನ್ನ ಬಾಂಡ್ನ ಮುರಿಬೇಕು ಹಾಗೆ ಹೀಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಕಾಮಿಡಿ ಎಲ್ಲ ಮಾತಾಡೋ ಟೈಮಲ್ಲಿ ಮಾತಾಡ್ತಾರೆ, ಡಿಸ್ಕಷನ್ ಮಾಡೋ ಟೈಮಲ್ಲಿ ಡಿಸ್ಕಷನ್ ಮಾಡ್ತಾರೆ. ಬೇರೆಯವ್ರ ಬಗ್ಗೆ ಕಾಮಿಡಿ ಮಾಡಿದಾಗ ಅಶ್ವಿನಿ ನಗ್ತಾರೆ, ಈ ಕಡೆ ಧ್ರುವಂತು ನಗ್ತಾರೆ, ಧನುಷು ನಗ್ತಾರೆ. ಸೊ ಅವ್ರ ಮೇಲೆ ಏನಾದರೂ ಒಂದು ಚಿಕ್ಕದಾಗಿ ಕಾಮಿಡಿ ಮಾಡಿದ್ರೆ ತಗೊಳ್ಳೋವಂಥ ಕೆಪಾಸಿಟಿ ಇಲ್ಲ. ಸೊ ಅಲ್ಲಿ ಜಗಳ ಆಡುವಂಥದ್ದು, ನನ್ನ ಬಗ್ಗೆ ಯಾಕೆ ಮಾತಾಡ್ತೀಯ, ನಿನ್ನ ಬಗ್ಗೆ ಯಾಕೆ ಮಾತಾಡ್ತೀಯ. ಒಟ್ಟಲ್ಲಿ ಧ್ರುವಂತ್ ಆ್ಯಂಡ್ ರಿಷಾ ಅವರು ಸೊ ಗಿಲ್ಲಿ ಆ್ಯಂಡ್ ಕಾವ್ಯ ಮೇಲಂತೂ ಮುಗಿ ಬಿದ್ದಿದ್ದಾರೆ. ಸೊ ಇದನ್ನ ಎಲ್ಲಿಗೆ ತೊಗೊಂಡು ಹೋಗಿ ಮುಡ್ತಾರೋ ಗೊತ್ತಿಲ್ಲ. ಬಟ್ ರಿಷಾ ಅಂತೂ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ರೀಸೆಂಟಾಗಿ. ಸೊ ಅದನ್ನು ಕರೆಕ್ಟಾಗಿ ಮಾಡ್ತಾವ್ರೆ. ಕೆಲವ್ರನ್ನ ಟಾರ್ಗೆಟ್ ಮಾಡಿ ಅಂತೂ ಹೊಡಿತಿದ್ದಾರೆ. ಸೊ ಯಾವುದೇ ಲೆವೆಲ್ಗೆ ಬೇಕಾದರೂ ಹೋಗಬೇಕು ಅನ್ನೋ ರೇಂಜಲ್ಲಿ ಅವ್ರು ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಮೇ ಬಿ ಧ್ರುವಂತ್ ಯಾವುದೋ ಭ್ರಮೆನೇನಿದೆ ಅಂತ ಅನಿಸಿದೆ ನನಗೆ. ಯಾಕಂದರೆ ಲಾಸ್ಟ್ ವೀಕ್ ಅವನು ಸೊ ಫಸ್ಟ್ ಅವನ್ನ ಸೇವ್ ಮಾಡಿರೋಂಥದ್ದು. ಮೇ ಬಿ ಅಂದ್ಕೊಂಡಿದ್ದೆ ನನಗೆ ಜಾಸ್ತಿ ಓಟ್ಸ್ ಬರ್ತಿರ್ಬೋದು ಅಂತ. ಅವನಿಗೆ ಗೊತ್ತಿಲ್ಲ ಇದು ರ್ಯಾಂಡಮ್ ಆಗಿ ಸೇವ್ ಮಾಡುವಂಥದ್ದು, ಸೊ ವೋಟ್ ಪ್ರಕಾರ ಮಾಡುವಂಥದ್ದಲ್ಲ. ಸೊ ಮೇ ಬಿ ಅದೇ ಭ್ರಮೆನಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಮ್ಮ ಸೈಡ್ ಅಂದರೆ ಅವರ ಒಂದು ಕರಾವಳಿ ಸೈಡಲ್ಲಿ ಮೇ ಬಿ ಅವನಿಗೇನೆ ಜಾಸ್ತಿ ಓಟ್ಸ್ ಬರ್ತಿದೆ ಅನ್ನೋ ಒಂದು ಭ್ರಮೆನಲ್ಲೂ ಕೂಡ ಇದ್ದಾನೆ. ಬಟ್ ಅದು ಸತ್ಯ ಅಂತೂ ಅಲ್ವೇ ಅಲ್ಲ. ಬಿಕಾಸ್ ಅವನಿಗೆ ಹೊರಗಡೆ ಎಷ್ಟು ಯಾವ ರೇಂಜ್ಗೆ ಒಂದು ಹೇಟ್ ಕ್ರಿಯೇಟ್ ಆಗ್ತಿದೆ ಅಂತ ಆಲ್ರೆಡಿ ಗೊತ್ತಿರೋವಂಥದ್ದೇನೆ. ಸೊ ನೋಡೋಣ ಎಲ್ಲಿ ಗಂಟೆ ಹೋಗಿ ಮುಟ್ಟುತ್ತೆ ಅಂತ. ಆಮೇಲೆ ಯಾವುದೋ ಒಂದು ವಿಡಿಯೋ ಬೇರೆ ಒಂದು ವೈರಲ್ ಆಗ್ತಾ ಇತ್ತು. ಸೊ ಆ ರೀತಿಯಲ್ಲ ವಿಡಿಯೋ ಎಲ್ಲ ವೈರಲ್ ಮಾಡುವಂಥದ್ದು ಬೇಡ ಅಂತ ನನಗನ್ಸುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಏನಾಗಿದೆ ಅದ್ರ ಬಗ್ಗೆನೇ ಚರ್ಚೆ ಆಗಬೇಕೇ ಹೊರತು ಸೊ ಹೊರಗಡೆ ಏನಾಗಿದೆ ಅನ್ನೋಂಥದ್ದಲ್ಲ. ಓಕೆ, ಸೊ ಇಂಥ ಟೈಮಲ್ಲಿ ಸೊ ಡೈರೆಕ್ಟಾಗಿ ಫೈಟ್ ಮಾಡುವಂಥದ್ದು ಬೆಟ್ರು. ಸೊ ಹಿಂದೆಯಿಂದ ಬಂದು, ಸೊ ಸೈಡಿಂದ ಬಂದು, ಕೆಳಗಿಂದ ಬಂದು ಫೈಟ್ ಮಾಡೋವಂಥದ್ದಿಲ್ಲ. ಡೈರೆಕ್ಟಾಗಿ ನಿಮ್ಗೆ ಇಲ್ಲಿಗೆ ಹೊಡಿಬೇಕಾ, ಪ್ರಾಪರ್ ರೀಸನ್ ಕೊಟ್ಬಿಟ್ಟು ಹೊಡೀರಿ. ಅದೆಲ್ಲ ಬಿಟ್ಟು ಕಾವ್ಯ ಹೆಸರು ಸೇರಿಕೊಂಡು ಸೊ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಗೊತ್ತಿಲ್ಲ. ಇದು ಜಂಟಿ ಅಲ್ಲ, ಇದು ಒಂಟಿ ಆಗಿರುವಂಥ ಆಟ ಇದು. ಆ್ಯಂಡ್ ನಿಮ್ಮ ಬಗ್ಗೆ ಇವಾಗ ಮಲ್ಲಮ್ಮ ಜೊತೆ ಸೇರ್ಕೊಂಡು ಮಾತಾಡ್ಬೋದಾ? ಡೈರೆಕ್ಟಾಗಿ ಹೇಳ್ಬೋದಾ? ಹಂಗಿದ್ರೆ ನಿಮ್ಮ ಮಲ್ಲಮ್ಮ ಅಂತ ಹೇಳ್ಬೋದಾ? ಸೊ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಹಂಗೆ ನೋಡೋಕೆ ಹೋದರೆ. ಮಲ್ಲಮ್ಮನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಂಡು, ಸ್ಟಾರ್ಟಿಂಗಲ್ಲಿ ರಕ್ಷಿತನ ಕೂಡ ಯೂಸ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಅಲ್ಲಿ ಅಶ್ವಿನಿ ಕೂಡ ಜಾನ್ವಿನ್ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇಂಥ ಟೈಮಲ್ಲಿ ಸ್ಟ್ರೇಟಾಗೇ ಮಾತಾಡಬೇಕೇ ಹೊರತು ಸೊ ಸುಮ್ಮನೆ ಇನ್ನೊಬ್ಬರನ್ನ ಹೆಸರು ಸೇರಿಸ್ಕೊಂಡು ಮಾತಾಡಿದ್ರೆ ಅದು ಸರಿ ಅಂತ ಅನ್ಸಲ್ಲ. ಅವರಿಬ್ಬರು ಏನಿದ್ದಾರೆ ಬಟ್ ನೀವುಗಳೇ ಒಂದು ರೀತಿಯಲ್ಲಿ ಸೇರಿಸಿ ಇದು ಮಾಡ್ತಿದ್ರ. ಅಲ್ಲಿ ಯಾರು ಜೋಡಿ ಇಲ್ಲ ಹೇಳಿ? ಧನು ಅಭಿ ಯಾವಾಗಲೂ ಜೊತೆಗಿರ್ತಾರೆ, ಸ್ಪಂದನ ಕಾವ್ಯ ಇರ್ತಾರೆ. ಬಟ್ ಓನ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಏನಕ್ಕೆ ಬರ್ತಾ ಇದೆ ಅಲ್ಲಿ? ಆ್ಯಂಡ್ ಕಾವ್ಯ ಮೇ ಬಿ ಇನ್ನು ಮುಂದೆ ಗಿಲ್ಲಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಲ್ಲೋ ದೂರ ಮಾಡ್ಲಿಕ್ಕೆ ನೋಡ್ಬೋದು ಅಂತ ನನಗೆ ಅನಿಸ್ತದೆ. ಯಾಕಂದರೆ ಕಾವ್ಯದ ಹೆಸರು ಇದರಲ್ಲಿ ಸೇರ್ಕೊಂಡು ಬರ್ತಿದೆ ಅಂತಂದಾಗೆ ಕಾವ್ಯಾಗೂ ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಾಯಿಲ್ಲ ಇವರು, ಓನ್ಲಿ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಕಾವ್ಯ ಹೆಸರನ್ನ ತೊಗೊತಿದ್ದಾರೆ. ಇಲ್ಲಿ ಕಾವ್ಯಾಗ ಟಾರ್ಗೆಟ್ ಮಾಡ್ತಾವ್ರಾ? ಇಲ್ಲ, ಕಾವ್ಯನ ಜಸ್ಟ್ ಯೂಸ್ ಮಾಡ್ಕೊತಿದ್ದಾರೆ ಅಷ್ಟೇ. ಸೊ ಮೇ ಬಿ ಇದರಿಂದ ಕಾವ್ಯಗೆ ಬೇಜಾರಾಗ್ಬೋದು. ಮೇ ಬಿ ಅವ್ರು ಸ್ವಲ್ಪ ಗಿಲ್ಲಿಯಿಂದ ದೂರ ಆಗಿ ಸೊ ತಮ್ಮ ಆಟನ ತಾವು ಆಡೋ ರೀತಿಯಲ್ಲಿ ಆಡ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ನನ್ನ ಪ್ರಕಾರ ಬಿಡಬಾರ್ದು. ಅವ್ರು ಈ ಥರ ಆಗ್ತಿದೆ ಅಂತಂದಾಗ ಖಂಡಿತವಾಗ್ಲೂ ಬಿಡಬಾರ್ದು. ಇವಾಗ ಗಿಲ್ಲಿ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಅವ್ನು ಬಿಡಲ್ಲ. ಸೊ ಇನ್ನೂ ಏನು ಮಾಡಬೇಡ ಅಂತಾರೆ ಅದನ್ನೇ ಜಾಸ್ತಿ ಮಾಡುವಂಥದ್ದು. ಬಟ್ ಇದು ಯಾವ ಒಂದು ಎಕ್ಸ್ಟೆಂಟ್ವರೆಗೂ ಹೋಗುತ್ತೆ ಅಂತ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್. Sorry, it's DJ.